ಓಂ ಶಾಂತಿ. ಭಾರತದ ಉತ್ಥಾನ ಪತನದ ದಾರಿ. ಮಾನವಾತ್ಮರ 84 ಜನ್ಮಗಳ ಕಥೆ. ದ್ವಾಪರ ಯುಗದಲ್ಲಿ 21 ಜನ್ಮಗಳು. ದ್ವಾಪರ ಯುಗದಲ್ಲಿ ಮನುಷ್ಯರು ತಮ್ಮನ್ನು ದೇಹ ಅಂದರೆ ಶರೀರ ಎಂದು ತಿಳಿಯುತ್ತಾರೆ. ಅವರು ದೇಹಾಭಿಮಾನಿ ಸ್ಥಿತಿ ಉಳ್ಳವರು ಆಗಿರುವರು. ದೇಹ ಎಂದು ತಿಳಿಯುವುದರಿಂದ ದೇಹದ ಧರ್ಮದಲ್ಲಿ ಬರುವರು. ಅಂದರೆ ದೇಹಾಭಿಮಾನಿಯಾಗಿ ಅಸುರಿ ಗುಣಗಳು ಅಥವಾ ವಿಕಾರಿ ಗುಣಗಳು ಮಾನವರಲ್ಲಿ ಅಂಕುರಿತಗೊಳ್ಳಲು ಆರಂಭವಾಗುವುದು. ಇವುಗಳ ಪ್ರಭಾವ ಮಾನವರಲ್ಲಿ ಕ್ರಮೇಣ ಜಾಸ್ತಿಯಾಗುತ್ತಾ ಹೋಗುವುದು. ದೇಹದ ರೂಪ ಆಕರ್ಷಿತರಾಗಿ ವಿಕಾರಿ ಗುಣಗಳಾದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ್ಯ, ಅಹಂಕಾರ ಗುಣಗಳಿಗೆ ವಶೀಭೂತರಾಗಿ ಅಧರ್ಮದ ದಾರಿಯಲ್ಲಿ ನಡೆಯುವರು. ಆವಾಗ ಶಾಂತಿ, ಸುಖ, ಆನಂದ, ದೈವಿ ಗುಣಗಳು ನಶಿಸುತ್ತಾ ಹೋಗುತ್ತವೆ. ಅಸುರಿ ಗುಣಗಳ ಪ್ರಭಾವ ಜಾಸ್ತಿಯಾಗುತ್ತಾ ಹೋಗುವುದು. ಮಾನವನಾಗಿರದೆ ದಾನವ ಆಗುವರು. ಸತ್ಯುಗ ತ್ರೇತಾಯುಗದಲ್ಲಿ ಒಂದೇ ಧರ್ಮ, ಒಂದೇ ಚಕ್ರಾಧಿಪತ್ಯ, ಒಂದೇ ಭಾಷೆ, ಒಂದೇ ರೀತಿ ನೀತಿ, ಒಂದೇ ಪ್ರಕಾರ ಉಡುಗೆ ತೊಡುಗೆ ಎಲ್ಲವೂ ಒಂದೇ ಪ್ರಕಾರ ಇರುತ್ತದೆ. ಆದಿ ಸನಾತನ ದೇವಿ ದೇವತಾ ಧರ್ಮ ಒಂದೇ ಇರುವುದು. ಇದು ಭಾರತ ಖಂಡ ಮಾತಾಗಿದೆ. ನಂತರ ದ್ವಾಪರ ಶುರುವಾದಾಗ ಅನೇಕ ಧರ್ಮಗಳು ಬೆಳೆಯುತ್ತವೆ. ಅನೇಕ ರಾಜ್ಯ, ಅನೇಕ ಭಾಷೆಗಳು ವೃದ್ಧಿಯಾಗುತ್ತವೆ. ದೇವತೆಗಳಿಗೆ ಪವಿತ್ರತೆಯ ಕಿರೀಟ ತೋರಿಸುತ್ತಾರೆ. ದ್ವಾಪರದ ರಾಜರು ಸಾಮಾನ್ಯ ಬಂಗಾರದ ಕಿರೀಟ ಧರಿಸುತ್ತಾರೆ. ರಾಜ್ಯ ಶಕ್ತಿ, ಧಾರ್ಮಿಕ ಸಾಮರ್ಥ್ಯಗಳು, ಪ್ರಭುತ್ವತೆ, ಅನೇಕರ ಅಧೀನತೆ ಪಡೆಯುತ್ತದೆ. ಅನೇಕತೆಯಲ್ಲಿ ಬರುವರು. ದ್ವಾಪರ ಯುಗದಲ್ಲಿ ಭಕ್ತಿಯು ಆರಂಭವಾಗುವುದು. ಮಾನವರ ಜೀವನದಲ್ಲಿ ಅನೈತಿಕತೆಯಿಂದ ದುಃಖ ಶುರುವಾಯಿತು. ದುಃಖಿತರಾಗಿ ಪರಮಾತ್ಮನ ಹುಡುಕಾಟ ಆರಂಭವಾಯಿತು. ಶಾಂತಿ, ನೆಮ್ಮದಿ ಇಲ್ಲದೆ ಪರಮಾತ್ಮನ ಭಕ್ತಿಯಲ್ಲಿ ಸಿಗುವುದು. ಭಕ್ತರಾಗಿ ಭಕ್ತಿ ಆರಂಭವಾಯಿತು. ಪೂಜ್ಯ ದೇವತೆಗಳು ವಾಮಾರ್ಗದಲ್ಲಿ ಹೋಗಿ ಸಾಧಾರಣತೆಯಲ್ಲಿ ಬಂದು ಪೂಜಾರಿಗಳಾದರು. ಪರಮಾತ್ಮನ ಸಾಂಕೇತಿಕವಾಗಿ ಲಿಂಗಾಕಾರದ ಪ್ರತಿಮೆಯ ಪೂಜೆ ಆರಂಭಗೊಂಡಿತು. ಕೇವಲ ಲಿಂಗಾಕಾರ, ನಿರಾಕಾರ ರೂಪದಲ್ಲಿ ಮಾತ್ರ ಪೂಜಿಸುತ್ತಿದ್ದರು. ಕಾಲ ಉರುಳಿದಂತೆ ದೇವತೆಗಳ ಪೂಜೆ ಶುರುವಾಯಿತು. ನಂತರ ಪಂಚತತ್ವಗಳ ಪೂಜೆ ಮಾಡುವುದು ಶುರುವಾಯಿತು. ಭಕ್ತಿಯ ವಿಸ್ತಾರ ಬೆಳೆಯತೊಡಗಿತು. ಮೊದಲು ಸತೋಪ್ರಧಾನ ಭಕ್ತಿ ನಡೆಯುವುದು. ಕಾಲಕ್ರಮೇಣ ಅದು ಸಹ ಅವನತಿಯಾಗುವುದು. ಅಂದರೆ ಬಹು ದೇವೋಪಾಸನೆ, ತತ್ವಗಳ ಪೂಜೆ, ಭಕ್ತಿಯು ಸಹ ಇಳಿಯುತ್ತಾ ಬಂದಿತು. ದ್ವಾಪರ ಯುಗವು ಮನುಷ್ಯರು ಇಲ್ಲಿ ರಜೋಗುಣ ಹೊಂದಿರುತ್ತಾರೆ. ಅಂದರೆ ಅವರಲ್ಲಿ ಇನ್ನೂ ಅರ್ಧ ದೈವಿ ಗುಣಗಳು ವಿಶೇಷ ಉಳಿದಿರುತ್ತವೆ. ಅಂದರೆ 8 ದೈವಿ ಗುಣಗಳು ಉಳ್ಳವರು ಆಗಿರುತ್ತಾರೆ. ಪವಿತ್ರತೆ ಹಾಗೂ ಸಂಪೂರ್ಣತೆಯ ಮಟ್ಟವು 8 ಆಗಿದ್ದು ಕೆಳಗೆ ಇಳಿಯುತ್ತಾರೆ. ದ್ವಾಪರ ಯುಗವು ಇದು ವೈಶ್ಯವರ್ಣದವರು ಎಂದು ಹೇಳಬಹುದು. ದ್ವಾಪರ ನಂತರ ಕಲಿಯುಗ ಬರುತ್ತದೆ. ಕಲಿಯುಗದಲ್ಲಿ 42 ಜನ್ಮಗಳನ್ನು ಪಡೆಯುತ್ತಾರೆ. ಸರಾಸರಿ ಆಯುಷ್ಯ ಅತಿ ಕಡಿಮೆಯಾಗಿರುತ್ತದೆ. ಕಲಿಯುಗದಲ್ಲಿ ಒಳ್ಳೆಯ ಗುಣಗಳನ್ನು ಬಿಡುತ್ತಾ ಎಲ್ಲ ಗುಣ ಕಳೆದು ಗುಣಹೀನರು, ಕಲಾಹೀನರು ಆಗುತ್ತಾರೆ. ಎಲ್ಲ ಅಸುರಿ ಗುಣಗಳ ಪ್ರಭಾವ ಬೀರಿ ಕೆಟ್ಟ ಮಾರ್ಗ, ದುರ್ಮಾರ್ಗ ಅನುಸರಿಸುತ್ತಾರೆ. ಚಾರಿತ್ರ್ಯಹೀನರಾಗಿ ಕೆಳಗಿಳಿಯುತ್ತಾ ಬರುತ್ತಾರೆ. ಕಲಿಯುಗದಲ್ಲಿ ತಮೋ ಗುಣಿಗಳಾಗಿರುತ್ತಾರೆ. ಇಡೀ ವಿಶ್ವದಲ್ಲಿ ಒಂದೇ ರಾಜ್ಯ ನಶಿಸಿ ಅನೇಕ ರಾಜ್ಯಗಳು, ಸಣ್ಣ ಪುಟ್ಟ ಪ್ರದೇಶ, ಸಣ್ಣ ಪುಟ್ಟ ರಾಜರು ವಿಭಜನೆ ಹೊಂದಿ ತುಂಡು ತುಂಡಾಗಿ ಲೆಕ್ಕವಿಲ್ಲದಷ್ಟು ಅನೇಕ ಧರ್ಮ ಅನೇಕ ರಾಜ್ಯಗಳಲ್ಲಿ ಹಂಚಿ ಹೋಗುತ್ತದೆ. ರಾಜ್ಯ, ಪದವಿ, ಮನೆತನ, ಹೆಸರು, ಗುರುತು ಇಲ್ಲದಂತಾಗುವುದು. ಕಲಿಯುಗ ಅಜ್ಞಾನದ ಅಂಧಕಾರಕ್ಕೆ ಹೋಲಿಸಲಾಗುತ್ತದೆ. ಅಂದರೆ ಅಜ್ಞಾನ ಇದು ಕತ್ತಲಿಗೆ ಹೇಳಬಹುದು. ಕತ್ತಲಲ್ಲಿ ಮಾನವ ಎಡವಿ ಪೆಟ್ಟು ತಿನ್ನುತ್ತಾನೆ. ಅದೇ ಪ್ರಕಾರ ಕಲಿಯುಗದಲ್ಲಿ ಮಾನವರು ಪೆಟ್ಟು ತಿನ್ನುತ್ತಾರೆ. ಅನೇಕ ಬಗೆಯಾಗಿ ಸಮಸ್ಯೆಗಳು ಉಂಟಾಗುತ್ತವೆ. ನ್ಯಾಯ, ನೀತಿ, ಧರ್ಮ ನಶಿಸಿ ಅಧರ್ಮ, ಅನ್ಯಾಯ ಬೆಳೆದು ಪ್ರಭಾವಶಾಲಿಯಾಗುವುದು. ಸಮಾಜ ದೋಷಗಳನ್ನು ತೆಗೆದು ಹಾಕಲು ಉದ್ಧಾರ ಮಾಡುವಂಥ ಪಂಡಿತರು, ದಾಸರು, ಪಂಥರು ಪ್ರಯತ್ನ ಪಡುವರು. ದಿನ ಕಳೆದಂತೆ ದುರಾಚಾರ, ದುರ್ನಡತೆಗಳು ಜಾಸ್ತಿಯಾಗುತ್ತಾ ಹೋಗುತ್ತವೆ. ನಿಯಂತ್ರಣ ತಪ್ಪಿ ಹೋಗುತ್ತದೆ. ಭಕ್ತಿಯ ಮೊದಲು ಶ್ರೇಷ್ಠ ಮಟ್ಟದಾಗಿರುತ್ತದೆ. ಕಲಿಯುಗದಲ್ಲಿ ಭಕ್ತಿಯೂ ಕೂಡ ಅಧೋಗತಿಯನ್ನು ಹೊಂದುತ್ತದೆ. ಪ್ರಾಣಿ ಬಲಿ, ನರಬಲಿ, ಪಶುಬಲಿ ಇತ್ಯಾದಿ
ಪೂಜೆಗಳನ್ನು ಮಾಡುವರು. ಧಾರ್ಮಿಕ ಪದ್ಧತಿಗಳು, ರೀತಿ ನೀತಿಗಳು, ಆಚರಣೆಗಳು ಎಲ್ಲ ಕಡೆ ಮೂಢನಂಬಿಕೆಗಳು ಬೆಳೆದು ಎಲ್ಲವೂ ಅರ್ಥಹೀನವಾಗಿ ಬಿಡುತ್ತವೆ. ಇಲ್ಲಿ ಮಾನವರು ಅಧರ್ಮಿ, ತುಚ್ಛ ಮನೋಭಾವನೆ ಉಳ್ಳವರು ಇರುವರು. ಅದಕ್ಕೋಸ್ಕರ ಕಲಿಯುಗ ಶೂದ್ರ ವರ್ಣಕ್ಕೆ ಹೋಲಿಸಬಹುದು. ಸಾಂಕ್ರಾಮಿಕ ರೋಗಗಳು, ವಿಕಾರ, ಜೀವನ ಬಂಧನದಿಂದ ಬಂಧಿತರಾಗುತ್ತಾರೆ, ರೋಗಗ್ರಸ್ತರಾಗುತ್ತಾರೆ. ಶೂದ್ರ ಈ ಶಬ್ದದ ಅರ್ಥವೇನೆಂದರೆ ವಿಕಾರಕ್ಕೆ ವಶನಾದ ಮನುಷ್ಯನಿಗೆ ಅನ್ವಯಿಸುವುದು. ಯಾವುದೇ ಜಾತಿ, ಮತ, ಉದ್ಯೋಗ ಇವುಗಳಿಗೆ ಅನ್ವಯಿಸುವುದಿಲ್ಲ. ದುರ್ಗುಣಗಳಿಂದ ಶೂದ್ರರು ಎನ್ನಲಾಗುವುದು. ಕಲಿಯುಗ ಇದು 1250 ವರ್ಷ ನಡೆಯುತ್ತದೆ. ಇಲ್ಲಿ ಮಾನವರು 42 ಜನ್ಮ ಪಡೆಯುತ್ತಾರೆ. ಬೇರೆ ಯುಗಗಳಿಗಿಂತ ಸರಾಸರಿ ಆಯುಷ್ಯ ಅತಿ ಕಡಿಮೆಯಾಗಿರುತ್ತದೆ. ಅಂದರೆ ಜನ್ಮಗಳು ಜಾಸ್ತಿ, ಆಯುಷ್ಯ ಕಡಿಮೆ ಇರುತ್ತದೆ. ಓಂ ಶಾಂತಿ.